ಹೋರಾಟ, ತ್ಯಾಗ, ಬಲಿದಾನಗಳ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರನ್ನು ನೆನೆಯುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನವನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ಟಿ. ರಘುಮೂರ್ತಿ ಹೇಳಿದರು. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಸ್ವಾತಂತ್ರ್ಯ ದಿನದ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, 141 ವರ್ಷಗಳ ರಾಷ್ಟ್ರಪಕ್ಷ ಕಾಂಗ್ರೆಸ್ನಲ್ಲಿರುವುದು ನಮಗೆ ಹೆಮ್ಮೆಯೆನಿಸುತ್ತದೆ. ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆಯನ್ನು ಹಾಡಲಾಯಿತು. ಈ ಸಮಯದಲ್ಲಿ ಶಾಸಕ ಕೆ. ಸಿ. ವೀರೇಂದ್ರ ಪಪ್ಪಿ, ಮಾಜಿ ಸಚಿವ ಎಚ್. ಆಂಜನೇಯ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತಾಜ್‌ಪೀರ್, ಗ್ಯಾರಂಟಿ ಅಧ್ಯಕ್ಷ ಶಿವಣ್ಣ, ಡಿ. ಟಿ. ವೆಂಕಟೇಶ್ ಮತ್ತು ಸಂಪತ್ ಕುಮಾರ್ ಇತರರಿದ್ದರು. जय हे भारत भाग्य विधाता, पंजाब सिंध गुजरात मराठा, उत्कल बंगा, विहारे तव जय गाथा, जनगण मंगलदायक जय हे भारत भाग्य जय 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 हे. ನಂತರ ನಮಗೆ ಸಿಕ್ಕಿದ್ದ ಆ ಪಕ್ಷದಲ್ಲಿದ್ದೀವಿ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ. ಈ ಸ್ವಾತಂತ್ರ್ಯದಲ್ಲಿ ನಾವು ಸೇವೆ ಮಾಡ್ತಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ವಿಷಯ. ಖಂಡಿತ ಪಾಳೆಗಾರರು ಇರ್ಬೋದು, ನಮ್ಮ ಮುಂದೆ ಈಗ ಒನಕೆ ಓಬವ್ವ ವೀರ ಒನಕೆ ಓಬವ್ವನ ನೆನೆಸ್ಕೊಂಡ್ರೆ, ಜೊತೆಗೆ ಬೇರೆ ಬೇರೆಯನ್ನೆಲ್ಲ ನೆನೆಸೋಂಥ ಸಂದರ್ಭದಲ್ಲಿ ನಾವು ಇವತ್ತೇನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ತ್ಯಾಗ ಬಲಿದಾನಗಳ ಮುಖಾಂತರ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಎಲ್ಲ ನಮ್ಮ ರಾಷ್ಟ್ರ ನಾಯಕರನ್ನು, ಎಲ್ಲ ಸಂಘ ಸಂಸ್ಥೆಗಳನ್ನು, ಎಲ್ಲ ಹೋರಾಟಗಾರರನ್ನು ನೆನೆಸೋಂಥದ್ದು ದಿನ. ಒಟ್ಟಾರೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಹೋರಾಟ ಮಾಡಿದ್ರು, ಸ್ವಾತಂತ್ರ್ಯ ನಂತರ ಸಂವಿಧಾನ ಕೊಟ್ಟರು. ಆ ಸಂವಿಧಾನವನ್ನು ಉಳಿಸೋಂಥ ಕೆಲಸ, ಬೆಳೆಸೋಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ